19 ವರ್ಷಗಳ ನಂತರ ವೆಂಕಟಮ್ಮನಹಳ್ಳಿ ಪೊಲೀಸ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ 5 ಜನ ಮಾಜಿ ನಕ್ಸಲರನ್ನು ಬೆಂಗಳೂರು ಮತ್ತು ಪಾವಗಡ ಪೊಲೀಸರು ವಶಪಡಿಸಿಕೊಂಡು ತೀವ್ರ ವಿಚಾರಣೆ ನಡೆಸುತ್ತಿರುವ ಘಟನೆ ಭಾನುವಾರ ಜರುಗಿದೆ. ಪಾವಗಡ ತಾಲೂಕಿನ ವೆಂಕಟಮ್ಮನಹಳ್ಳಿ ಗ್ರಾಮದಲ್ಲಿ 2005ರಲ್ಲಿ ವೆಂಕಟಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಲಗಿದ್ದ ಪೊಲೀಸ್ ಕ್ಯಾಂಪ್ ಮೇಲೆ ಸುಮಾರು ನಕ್ಸಲೈಟರು ದಾಳಿ ಮಾಡಿದ್ದರಿಂದ ಅಂದು 7 ಜನ ಪೊಲೀಸರು ಮತ್ತು ಓರ್ವ ನಾಗರಿಕ ಮೃತಪಟ್ಟಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ಆಂಧ್ರದ ಗೊಲ್ಲನಾಗರಾಜು ಗಂತಿಮರಿ ಗ್ರಾಮ, ರಾಮಮೋಹನ್ ಬೋಯ ಮತ್ತು ಓಬಳೇಶ್ ಬೋಯ ತಳ್ಳಿಮಡುಗು ಗ್ರಾಮ, ಅಂಜಿ ಬೋಯ KN ಪಾಳ್ಯ ಗ್ರಾಮ ಮತ್ತು ಪದ್ಮಾ ಕೋನಾಪುರ ಗ್ರಾಮದವರು ಈ 5 ಜನ ಮಾಜಿ ನಕ್ಸಲರನ್ನು ಬೆಂಗಳೂರು ಮತ್ತು ಪಾವಗಡದ ಪೊಲೀಸರು ವಶಪಡಿಸಿಕೊಂಡು ತೀವ್ರ ವಿಚಾರಣೆ ನಡೆಸುತ್ತಿರುವ ಘಟನೆ ಜರುಗಿದೆ. 2005ರಲ್ಲಿ ಪಾವಗಡ ತಾಲೂಕಿನ ಗಡಿ ಗ್ರಾಮವಾದ ವೆಂಕಟಮ್ಮನಹಳ್ಳಿ ಪೊಲೀಸ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಅಂದರೆ ಸುಮಾರು 19 ವರ್ಷಗಳ ನಂತರ ಮಾಜಿ ನಕ್ಸಲರನ್ನು ವಶಪಡಿಸಿಕೊಂಡು ತೀವ್ರ ವಿಚಾರಣೆ ಮಾಡಲಾಗುತ್ತಿದೆ. ಈ ಹಿಂದೆ ಪಾವಗಡ ತಾಲೂಕು ನಕ್ಸಲ್ ಪ್ರಾಂತ್ಯವಾಗಿತ್ತು. 2005ರಲ್ಲಿ ನಕ್ಸಲರು ವೆಂಕಟಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಿದ್ರಿಸುತ್ತಿದ್ದಾಗ ದಾಳಿ ಮಾಡೋದ್ರಿಂದ ಅಂದು 7 ಪೊಲೀಸರು ಮತ್ತು ಓರ್ವ ನಾಗರಿಕ ಮೃತಪಟ್ಟಿದ್ದ. ಈ ಘಟನೆ ಅಂದು ರಾಜ್ಯದಾದ್ಯಂತ ಕುಖ್ಯಾತಿಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರಿಸುಮಾರು 45ಕ್ಕೂ ಅಧಿಕ ಆರೋಪಿಗಳು ಸುಮಾರು 7 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಬಿಡುಗಡೆ ಹೊಂದಿದ್ದಾರೆ ಎನ್ನಲಾಗಿದೆ. ಸದ್ಯ 5 ಜನ ಮಾಜಿ ನಕ್ಸಲರನ್ನು ಆಂಧ್ರದ ಮಾಜಿ ನಕ್ಸಲರನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡಿದ್ದು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಆದರೆ ಈ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ 19 ವರ್ಷಗಳ ನಂತರ ಆರೋಪಿಗಳನ್ನು ವಶಪಡಿಸಿಕೊಂಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ SP ಅಶೋಕ್ ಸಾಹೇಬರು ಹೆಚ್ಚಿನ ವಿವರ ನೀಡಬೇಕಾಗಿದೆ. ಬೆಸ್ಕಾಂ ಇಲಾಖೆ ಮತ್ತು ಧರಣಿ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಶನಿವಾರ ಪಟ್ಟಣದ ಶನಿಮಹಾತ್ಮ ಸರ್ಕಲ್ ಬಳಿ ವಿದ್ಯುತ್ ಅವಘಡದ ಬಗ್ಗೆ ಅರಿವನ್ನು ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಗದೀಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದು ಹೀಗೆ. ಬೆಳೆಯೋಣ ಭೂತಾಯಿ ಎಳ್ಳು ಜೀರಿಗೆ ಬೆಳೆಯೋಣ ಭೂತಾಯಿ ಎದ್ದೊಂದು ಗಳಿಗೆ ನೆನದೇನಾ ಎದ್ದೊಂದು ಗಳಿಗೆ ನೆನದೇನಾ. ಅಯ್ಯಯ್ಯೋ ಅದನ್ನ ಪಂಚೆ ಹೊಂಟಾಯ್ತಲ್ಲ ನನ್ನ ಕಣ್ಣಲ್ಲಿ ಪಂಚೆ ಹೋಯ್ತಲ್ಲ ಪಂಚೆ ಯಾಕೆ ಅನ್ಬೇಕಂತ ಬೆಳಗ್ಗೆ ಮದುವೆಯಲ್ಲಿ ಪಂಚೆ ಹಾಕಿದ್ದೆ ಹೊಂಟೋಯ್ತು. ನೋಡಮ್ಮ ನಿಮ್ಮ ಅಪ್ಪ ಒಳ್ಳೆ ಅದು ಕಿತ್ತೊಂಡು ಪಂಚೆ ನಾನು ಪಡ ಬಿಟ್ಟು ಚಡ್ಡಿ ಕೊಡ್ತಿದ್ದ ಅದನ್ನ ದೊಡ್ಡದಾಗ ಹೇಳ್ಕೊಂಬರ್ತಾನೆ ನಮ್ಮ ಅಪ್ಪ ಕೊಡ್ತಿದ್ದ ಕತ್ತಿ ಅಂತ ಹೇಳಿ ತಂತಿ ಕಟ್ಟಿಲ್ಲ ಅವರೇ ಬರ್ತಾರೆ ಸಾಯಂಕಾಲ ಊಟಕ್ಕೆ ಅವರೇ ಬರ್ತಾರ. ಅವ್ರಿಗೂ ಹೇಳಿದೀರಾ? ಅಲ್ಲ ಬಹಳ ಸಂತೋಷ. ನಾವು ನಮ್ಮ ಮನೆಗಿರೋ ನೆಂಟರನ್ನೆಲ್ಲ ಕರ್ಕೊಂಡ್ ಬಂದು ಬರ್ತ್ಡೇ ಫಂಕ್ಷನ್ ಅಂತ ಬಿರಿಯಾನಿ ಅಂತ ಹೇಳ್ದಲ್ಲ ಖುಷಿಯಾಗಿ ನಾವು ಊಟ ಮಾಡ್ತೀವಿ. ಮುಂದಿನ ವಾರ ಮತ್ತೆ ತಿಥಿ ಊಟ ತರ್ಬೇಕಲ್ಲ ಅಂತ ಬೇಜಾರು. ನಿಂದೆ ಎಂತ ಮಾತಾಡ್ತೀಯ ಅಂತಂದ್ರೆ ಖುಷಿ ಏನೋ 1000 ರೂಪಾಯಿ ದುಡ್ಡು ಕೊಡ್ತಾರಂತ ಪರ್ಮಿಷನ್ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಟ್ರಾನ್ಸ್ಫರ್ ಡಬ್ಬ ಇರೋ ಲೈಟ್ ಕಂಬಗಳಿಗೆ ಹತ್ತಿ ಕಟ್ಟಕ್ ಹೋಗ್ತಾ ಇದ್ದೀರಲ್ಲ, ಇನ್ನು ಸ್ವಲ್ಪ ಮೇಲೆ ಹತ್ಬಿಟ್ಟು ನೀವು ಕಟ್ಟಿ ಚಾ ಕೊಡ್ದು ಏನೋ ಹೈ ಪವರ್ ವೋಲ್ಟೇಜ್ ಪವರ್ ಇರ್ತದೆ. ಬಿದ್ದು ಸತ್ರೆ ಯಾರು ಹೊಣೆ ಆಗ್ತಾರ ಅವಾಗ? ನಿಮ್ ಹೆಂಡತಿ ಮಕ್ಕಳು ಬರೋದು ಬೆಸ್ಕಾಂ ಅವರಿಂದ ನನ್ ಗಂಡ ಸತ್ತ ಅಕ್ಕ ನೀವ್ ಹೇಳೋದು ಕರೆಕ್ಟೇ. ದುಡ್ಡು ಜೊತೆಗೆ ಹೋಗಿ ತಿನ್ನುವಾಗ ಕಳ್ರು ಚೆನ್ನಾಗಿರ್ತಾರಂತೆ. ಒಬ್ರು ತಲೆ ಮೇಲೆ ಬಂತಿದ್ರೆ ಅವ್ನ ತಲೆ ಮೇಲೆ ಸೋರ್ಬಿಟ್ಟು ಓಡೋದಂತೆ. ಅಕ್ಕ ನೀವ್ ಹೇಳೋದು ಕರೆಕ್ಟೇ. ಇವತ್ತೇನೋ 1000-800 ಕೊಡ್ತಾರೆ ಅಂದ್ಬಿಟ್ಟು ನಾವು ಹೊತ್ತು ಬಿಡ್ತೀವಿ. ಕರೆಂಟ್ ಹೊತ್ತು ಹತ್ರ ನಮ್ಮ ಹೆಂಡ್ರು ಮಕ್ಳಿಗೆ ಯಾರ ಆಗ್ತಾರೆ ಅಕ್ಕ ಯಾವ್ದೇ ಕಾರಣಕ್ಕೂ ಇಂತ ತಪ್ಪು ಮಾಡಲ್ಲ ಕಣಕ್ಕ. ಮಾಡಲ್ಲ. ಇವಾಗ ನಿಮ್ಗೆ ಶಿಕ್ಷೆ ಆಗುತ್ತೆ. ಎಲ್ಲು ಕಾಣೆ ಮಂಗಳವಾರ ದಿನ ಅಂಗಳವಾಸ
ತಯಾರಿಸಿ. ಬೆಂಗಳೂರು ರವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳನ್ನು ಆಗುತ್ತಿರುವುದನ್ನು ಮನಗಂಡು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸಬೇಕು ಅಂತ ಹೇಳಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಧರಣಿ ಸಾಂಸ್ಕೃತಿಕ ಕಲಾ ಬಳಗಕ್ಕೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರು ಪ್ರತಿದಿನ ಸುಮಾರು 2 ರಿಂದ 3 ಕಾರ್ಯಕ್ರಮಗಳನ್ನು ವಿವಿಧ ತಾಲೂಕು ಅವರು ಕಾರ್ಯಕ್ರಮ ನೀಡ್ತಾ ಬಂದಿದ್ದಾರೆ. ಏನು ನಮ್ಮ ಒಂದು ವಿದ್ಯುತ್ ಅಪಘಾತಗಳು ಯಾವ ರೀತಿಯೆಲ್ಲ ಆಗುತ್ತೆ ಅಂತದ್ದು ಒಂದು ರೀತಿ ಮನೋರಂಜನೆ ರೂಪದಲ್ಲಿ ಅವರು ಮನವರಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಬಹಳಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾ ಬಂದರು. ಅದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಅಥವಾ ಪಟ್ಟಣದಲ್ಲಿ ವಿದ್ಯುತ್ ಅಪಘಾತಗಳು ಆಗಬಾರ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದು ಉದಾಹರಣೆ ನೀಡುವ ಮೂಲಕ ಅವರು ಇಲ್ಲಿ ಒಂದು ನಾಟಕ ಮನೋರಂಜನೆ ನೀಡಿದ್ದಾರೆ. ನಾವೆಲ್ಲ ಇಷ್ಟೊತ್ತು ನೋಡಿದ್ದೀರಾ. ಏನಂದ್ರೆ ಊಟಕ್ಕೆ ಆಹ್ವಾನ ನೀಡ್ತಾರೆ, ಆದ್ರೆ ಮುಂದಿನ ವಾರ ತಿಂಡಿ ಊಟಕ್ಕೂ ಬರ್ಲಿಕ್ಕೂ ಹೇಳ್ತಾರೆ. ಅವಾಗ ತಕ್ಷಣ ಅವರಿಗೆ ಅವರ ಬೆಸ್ಕಾಂ ಇಂಜಿನಿಯರ್ ಕೃಷ್ಣಮೂರ್ತಿಗಳು ಸಹ ಬೀದಿ ನಾಟಕವನ್ನು ಕುರಿತು ಮಾತನಾಡಿದ್ದಾರೆ. ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾಹೇಬರಾದ ಜಗದೀಶ್ ಸರ್ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಉಪವಿಭಾಗದ ಎಲ್ಲ ನಮ್ಮ ಪವರ್ಮೆನ್ಗಳು ಮತ್ತು ನಮ್ಮ ಸಹಾಯಕ ಇಂಜಿನಿಯರು ಹಾಗೂ ಜೂನಿಯರ್ ಇಂಜಿನಿಯರ್ಗಳು ಎಲ್ಲ ನಮ್ಮ ಉಪವಿಭಾಗದ ಎಲ್ಲ ನೌಕರರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಹಾಗೂ ನಮ್ಮ ಪೊಲೀಸ್ ಆರಕ್ಷಕ ಠಾಣೆಯವರು ಸಹ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ವಂದನೆಯನ್ನು ಹೇಳ್ತಾ ಇದ್ದೀನಿ. ಈ ನಾಟಕವನ್ನು ಸುರಕ್ಷತೆ ಬಗ್ಗೆ ಸವಿಸ್ತಾರವಾಗಿ ಮತ್ತು ಅಚ್ಚುಕಟ್ಟಾಗಿ ನೀಡಿದಂಥ ಎಲ್ಲ ನಮ್ಮ ಈ ನಾಟಕ ಸಂಘದ ಕಲಾವಿದರಿಗೆ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಸಾರ್ವಜನಿಕರಿಗೂ ಸಹ ವಂದನೆ ಅರ್ಪಿಸ್ತಾ ಈ ನಾಟಕವನ್ನು ತಾವೆಲ್ಲರೂ ಸಹಿತ ವೀಕ್ಷಿಸಿದ್ದೀರಾ. ಇದೇ ರೀತಿ ತಾವೆಲ್ಲರೂ ಸಹಿತ ನಿಮ್ಮ ಊರುಗಳಲ್ಲಿ ಈ ಒಂದು ನಮ್ಮ ಏನು ಬೆಸ್ಕಾಂ ಮತ್ತು ಕರೆಂಟ್ ಬಗ್ಗೆ ಏನು ಈಗ ಸುರಕ್ಷತೆ ಬಗ್ಗೆ ಏನು ಕಾರ್ಯಕ್ರಮ ನಡೆಸಿದ್ರು, ಈ ಅರಿವನ್ನು ತಾವೆಲ್ಲರೂ ಸಹಿತ ಸಾರ್ವಜನಿಕರಲ್ಲಿ ಮೂಡಿಸಿ ಮುಂದೆ ಆಗುವ ಒಂದು ಅನಾಹುತಗಳನ್ನು ತಪ್ಪಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದನೆ ಹೇಳಿ. ಇನ್ನು ಈ ವೇಳೆ ಸಹಾಯಕ ಇಂಜಿನಿಯರ್ ಆಂಜನೇಯ ಬಾಬು, ಕಿರಿಯ ಇಂಜಿನಿಯರ್ ರಾಜಶೇಖರ್, ಸಹಾಯಕ ಇಂಜಿನಿಯರ್ ಚೌಡಪ್ಪ, ಪ್ರಭಾರ ಕಿರಿಯ ಇಂಜಿನಿಯರ್ ಗೋಪಾಲ್ ಸೇರಿದಂತೆ ಬೆಸ್ಕಾಂನ ಸಿಬ್ಬಂದಿ ಮತ್ತು ಕಲಾವಿದರು ಹಾಜರಿದ್ದರು.